ನನ್ನ ಪ್ರತಿಫಲಕ್ಕೆ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಎಲ್ಲ ಹತ್ರ ಚೀ ಅನ್ಸ್ಕೊಂಡು ಬಂದಂತ ನಾನು. ಯಾಕೆಂತ ಹೇಳಿ ಅಸಿಸ್ಟೆಂಟ್ ಆಗಿ ಒಬ್ಬ ಹೀರೋ ಆಗ್ತಾ ಇದೀನಿ ಅಂದ್ರೆ ಆ ಅಸಿಸ್ಟೆಂಟ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲರಿಗೂ ಇದು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅಸಿಸ್ಟೆಂಟ್ ಕೆಲಸ ನಿಮ್ಗೆ ಗೊತ್ತು, ಎಲ್ಲಾ ಕೆಲಸ ಪ್ರತಿಯೊಂದು ಅವನೇ ಮಾಡ್ಬೇಕು, ಅಸಿಸ್ಟೆಂಟೇ ಮಾಡ್ಬೇಕು. ಅವ್ರಿಗೆಲ್ಲ ಇದನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ತರ ಕ್ಲೈಮ್ಯಾಕ್ಸ್ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ತರ ಕ್ಲೈಮ್ಯಾಕ್ಸ್ ಈ ತರ ಮೆಚ್ಚುಗೆ ಆಗುತ್ತೆ ನನಗೂ ಗೊತ್ತಿರಲಿಲ್ಲ. ಮೇಡಮ್ ಹೇಳಿದಾಗ, ಮೇಡಮ್ ಏನ್ ಮೇಡಮ್ ಈ ತರ ಕ್ಲೈಮ್ಯಾಕ್ಸ್ ಅಕ್ಸೆಪ್ಟ್ ಮಾಡ್ತಾರೆ ನಮ್ಮ ಜನ ಅಂತ ನಾನೇ ಕೇಳಿದೆ ಮೇಡಮ್, ಡೈರೆಕ್ಟರ್ ಮೇಡಮ್ನ. ಬಟ್ ಅಕ್ಸೆಪ್ಟ್ ಮಾಡಿದ್ದಾರೆ. ಉಷು ಸಿನಿಮಾ ಕಂಪೇರ್ ಮಾಡ್ತಾ ಇದ್ದಾರೆ, ರಂಗಿತರಂಗ 10 ವರ್ಷ ಹಿಂದಿನ ಸಿನಿಮಾ, ಆ ಸಿನಿಮಾ ಕಂಪೇರ್ ಮಾಡ್ತಾ ಇದ್ದಾರೆ. ವಿ ಆರ್ ವೆರಿ ಬೆಸ್ಟ್ ಅಂತ ಹೇಳ್ಬೋದು. ನನ್ನ ಪಾತ್ರದ ಬಗ್ಗೆ ತುಂಬಾ ಹೇಳ್ತಾ ಇದ್ದಾರೆ. ಡಬಲ್ ಶೇಡ್ ಪಾತ್ರ ಈ ತರ ಮಾಡಬಹುದಾ, ಆಗುತ್ತಾ, ಒಬ್ಬ ಹೊಸ ಹುಡುಗನ ಕೈಲಿ ಆಗುತ್ತಾ? ಅದನ್ನ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಆ ಪಾತ್ರನ ಅವರೇ ತೆಗ್ಸಿದ, ಆ ತರ ಮಾಡಬಹುದು, ಆಗುತ್ತೆ ನಿಮ್ ಕೈಲಿ. ಒಬ್ಬ ಮಾನವಶಾಸ್ತ್ರ ಪ್ರೊಫೆಸರ್ ಸೆಕೆಂಡ್ ಹಾಫ್ ಅಲ್ಲಿ ಈ ರೀತಿ ಆಗ್ತಾನೆ ಅಂತ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ನಾನು ತುಂಬಾ ಎಮೋಷನಲ್ ಆದೆ. ತಾಯಂದಿರಾಗಿರ್ಬೋದು, ಇಷ್ಟೊಂದು ಜನ ಲೇಡೀಸ್ ಬಂದಿದ್ರು, ತುಂಬಾ ಇಷ್ಟಪಟ್ರು. ನನ್ನ ಮಗ ನೆನಪಾದ ಅಂತ ಹೇಳಿದಾಗ ಅದು ತುಂಬಾ ಎಮೋಷನಲ್ ಆಯ್ತು ನನಗೆ. ಬಟ್ ಅಲ್ಟಿಮೇಟ್ ಆಗಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಮೊದಲನೇ ದಿನ ವೀರೇಶ್ ಥಿಯೇಟರ್ ಅಲ್ಲಿ ಹೌಸ್ಫುಲ್ ಆಗ್ತಿದೆ, ತುಂಬಾ ಖುಷಿ. ಹೊಸ ಹುಡುಗಂಗೆ ಈ ತರ ವೆಲ್ಕಮ್ ಸಿಗ್ತಾ ಇರೋದು ಬಿಕಾಸ್ ಆಫ್ ಮಾಧ್ಯಮದಿಂದ. ಯಾಕೆಂದ್ರೆ ಮಾಧ್ಯಮದವ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಮಂತ ಕಲಾವಿದ್ರು ಬೆಳೆಯಕ್ ಸಾಧ್ಯ. ಹಾಗಾಗಿ ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹೊಸ ಹುಡುಗ ಸ್ಟಾರ್ಗೆ ಏನ್ ಮಾಡ್ಬೇಕು ಅದನ್ನು ನನಗೆ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ತೀನಿ. ಮಾಧ್ಯಮದವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಅಲ್ಲಿ ಇವಾಗ ಆಡಿಯನ್ಸ್ ಅಲ್ಲಿ ಕೂತಿರಲ್ಲ, ಅವ್ರ ಜೊತೆ ನೋಡ್ಬೇಕಾದ್ರೆ ಸಿನಿಮಾ ಹೇಳಿದ್ರು, ಸೊ ಸಾಯಿಸ್ಬೇಡ ಕಣೋ, ಸಾಯಿಸ್ಬೇಡ ಅಂತ ಕೇಳ್ತಾರೆ ಒಬ್ಬ. ಸೊ ಬದುಕ್ಬೇಕಾಗಿತ್ತು ಕಣೋ ಅಂತ ಹೇಳ್ತಾರೆ. ನಾ ಹೇಳೋದು ಕ್ಲೈಮ್ಯಾಕ್ಸ್ ರಿವೀಲ್ ಮಾಡೋದು ಬೇಡ. ಸೊ ಎಂತ ಸೈಕ್ ನನ್ ಮಗ ಅಂತ ಹೇಳಿದ್ರು ಒಬ್ರು. ಸೊ ಎಂತ ನನ್ನ ಮಗ ಗುರು, ಇಷ್ಟೆಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡಿ ಈ ತರ ದಾರಿ ಕೊಟ್ಟೋದ್ನಲ್ಲ, ಬೇಕಿತ್ತ ಅಂತ. ಕೆಲವರು ತಾಯಿಗೆ ಬೈಕೊಂಡ್ರು, ಎಂತ ತಾಯಿ ಗುರು, ಕೆಟ್ಟ ಮಗ ಇರ್ತಾನೆ, ಕೆಟ್ಟ ತಾಯಿ ಎಲ್ಲೂ ಇರಲ್ಲ. ಬಟ್ ಇದ್ರಲ್ಲಿ ಉಲ್ಟಾ ಆಗ್ತಾ ಇದೆ. ಬಟ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ತಾಯಿಗೂ ಕೆಲವು ಜನ ಬೈದಾರೆ ಆಡಿಯನ್ಸ್. ಬೇಕಾಗಿರ್ಲಿಲ್ಲ, ಆ ಮಗಂಗೆ ಎಜುಕೇಶನ್ ಕೊಡ್ಸ್ಬಿಟ್ಟು ಒಂದು ವೆಲ್ ಸೆಟಲ್ ಮಾಡಿ ಅವನ್ನ ನ್ಯಾಯ ನೀತಿಯಾಗಿ ಬದುಕಿಸಿ ಒಂದು ಇದ್ ಮಾಡ್ಬೇಕಾಗಿತ್ತು. ಅನಾಥ ಮಾಡ್ಬಿಟ್ರು, ಇವ್ರಿಗೂ ಶೋಕಿಗೋಸ್ಕರ ಅನಾಥ ಮಾಡ್ಬಿಟ್ರು ಅಂತ ಹೇಳಿದ್ರು ಆಡಿಯನ್ಸ್. ಬಟ್ ಒಂದ್ ಸ್ವಲ್ಪ ಅದು ಅಂದ್ರೆ ತುಂಬಾ ಇಳಿದ್ಬಿಡಿದ್ರೆ ಆಡಿಯನ್ಸ್ ಅಂತ ಹೇಳ್ಬೋದು. ಒಳಗಡೆ ಇಳಿದಾಗ, ಸಿನಿಮಾ ಒಳಗಡೆ ಇಳಿದಾಗ ಅದು ನೋವಾಗುತ್ತೆ. ಅದನ್ನ ನನ್ನ ಹತ್ರ ಹೇಳ್ಕೊಂಡ್ರಲ್ಲ, ಇವಾಗ ನೀವೇ ನೋಡಿದ್ರಲ್ಲ, ಹೇಳ್ಕೊಂಡ್ರಲ್ಲ, ಅದ್ ನನ್ಗೆ ತುಂಬಾ ಖುಷಿ ಕೊಡ್ತಿದೆ. ಯಾಕೆಂತ ಹೇಳಿದ್ರೆ ಈ ಪ್ರಯತ್ನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಅಷ್ಟೇನೆ, ಬೇರೇನ್ ಬೇಡ. ಈ ಜನಗಳ ಪ್ರೀತಿ ಸಿಗುತ್ತಲ್ಲ ಅಷ್ಟೇ. ಹೊಸ ಕಲಾವಿದ್ರಿಗೆ ಈ ತರ ಹುಮ್ಮಸ್ ಬಂದಾಗ ಇನ್ನ ಹಲವಾರು ಪ್ರಯತ್ನಗಳು ಮಾಡಕ್ಕೆ ಖುಷಿ ಆಗುತ್ತೆ. ಅದಕ್ಕೆ ಯಾವತ್ತು ನಿಮ್ಗೆ ಅವ್ರಿಗೆ ಯಾವಾಗ್ಲೂ ನಾವು ಚಪ್ಪಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನನ್ನಂತ ಕಲಾವಿದ್ರು ಮುಂದೆ ಬರಕ್ ಸಾಧ್ಯ. ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದ್ ಯಾವ್ದೇ ಕಾರಣಕ್ಕೂ ಆಗಲ್ಲ. ಅಣ್ಣವರು ಅಭಿಮಾನಿಗಳನ್ನ ದೇವ್ರನ್ನೋರು, ಅದೇ ರೀತಿ ಅವ್ರ ದೇವರೇ ಅವ್ರು ಬಂದ್ ಆ ದೇವ್ರುಗಳು ನೋಡಿದ್ರೆ ಮಾತ್ರ ನಾವು ಮೆರಿಯಕ್ ಸಾಧ್ಯ. ಅಂದ್ರೆ ಸಿನಿಮಾ ಥಿಯೇಟರ್ ಅಲ್ಲಿ ಉಳಿಸ್ಕೊಳಕ್ ಸಾಧ್ಯ. ಆ ದೇವ್ರುಗಳೇ ಬರಲಿ ಅಂತ ಹೇಳಿದ್ರೆ ಅದಾಗಲ್ಲ. ಹಾಗೆ ಥಿಯೇಟರ್ ಒಳಗಡೆ ಬರ್ಬೇಕಾದ್ರೆ ಅಣ್ಣವ್ರಿಗೆ ಬ್ಲೆಸ್ಸಿಂಗ್ಸ್ ತಗೊಂಡ್ ಬಂದೆ, ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ತಗೊಂಡ್ ಬಂದೆ. ಸುದೀಪ್ ಅಣ್ಣಂಗೂ ಖುಷಿಯಾಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ರಿಲೀಸ್ ಅಂತ ಗೊತ್ತು ಸುದೀಪ್ ಅಣ್ಣಂಗೆ, ಹಾಗಾಗಿ ಅವ್ರು ಬರಕ್ ಆಗಿಲ್ಲ. ಬಟ್ ವಿಶ್ ಮಾಡಿದ್ದಾರೆ, ಖುಷಿಯಾಗಿದೆ, ವೆರಿ ಹ್ಯಾಪಿ. ಆಮೇಲೆ ಇಂಡಸ್ಟ್ರಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಕಂಟೆಂಟ್ ಹೊಸದಿದೆ, ಟೀಸರ್ ಆಗಿರ್ಲಿ, ಟ್ರೇಲರ್ ಆಗಿರ್ಲಿ, ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಇಷ್ಟು ಜನಗಳನ್ನ ಪ್ರೀತಿ ಪಡ್ತೀನಲ್ಲ, ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್ ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.